ವೀಕ್ಷಕರು, ಯಾರಿಗೆ ಸಾಡೆ ಸಾತಿ ನಡೀತಾ ಇರ್ತದೆ ಶನಿ ಪರಿಹಾರ ನಾವು ಯಾವ ರೀತಿ ಮಾಡ್ಕೊಬೇಕಪ್ಪ ಅಂತಂದ್ರೆ, ಶನಿ ಮಹಾತ್ಮರನ್ನ ಹೋಲಿಸ್ಕೊಬೇಕು ನಾವು. ಅದಕ್ಕೆ ಅವ್ರಿಗೆ ಶಾಂತಿ ಮಾಡ್ಬೇಕು. ಯಾವ ರೀತಿ ಮಾಡ್ಕೊಬೇಕಪ್ಪ ಅಂದ್ರೆ, ಪ್ರತಿ ಶನಿವಾರ ಶನಿ ಮಹಾತ್ಮ ಸನ್ನಿಧಿಗೆ ಎಳ್ಳೆಣ್ಣೆ, ತುಳಸಿ, ನೀಲಿ ಹೂವನ್ನ ದಾನ ಮಾಡೋದು. ಯಾರಿಗೆ ಸಾಡೆ ಸಾತಿ ನಡೀತಾ ಇರ್ತದೆ, ಶನಿ ಗ್ರಹ ವಕ್ರಿ ಆಗಿರ್ತಾನೆ ಅಂತವ್ರು ಮಹಾತ್ಮರ ದೇವಸ್ಥಾನಕ್ಕೆ ಹೋಗಿ, ಶನಿ ಮಹಾತ್ಮರ ಸನ್ನಿಧಿಗೆ ಹೋಗಿ 9 ಎಳ್ಳು ಬತ್ತಿಯನ್ನ ದಕ್ಷಿಣಾಭಿಮುಖವಾಗಿ ನಿಂತ್ಕೊಂಡು ಎಡಗೈಲಿ 9 ಬತ್ತಿಗಳನ್ನ ಇಳಿ ತೆಗೆದುಕೊಂಡು ಅದನ್ನ ಈ ಅಗ್ನಿಕುಂಡ ಇರ್ತದೆ ಅದ್ರಲ್ಲಿ ಹಾಕಿ ಭಸ್ಮ ಆಗ್ಲಿ. ಅದುವರೆಗೂ ಕಣ್ಣು ಮುಚ್ಚಿದ್ದೀರಾ ನೀವು, ನಿಮ್ಗೆ ರೋಗ ಬಾಧೆ, ಸಾಲ ಬಾಧೆ, ದ್ವೇಷ ಬರ್ತಿದ್ದ ಕಷ್ಟಗಳೆಲ್ಲ ನಿವಾರಣೆ ಮಾಡಪ್ಪ ಅಂತೇಳಿ ಸಂಕಲ್ಪ ಮಾಡ್ಕೊಂಡು ಆ ಒಂದು ಬೂದಿ ಭಸ್ಮ ಆದಾಗ ಸ್ವಲ್ಪ ಯಾವ್ದಾದ್ರು ಒಂದು ಎಲೆನಲ್ಲಿ ಇಟ್ಕೊಂಡು ಆ ಎಳೆನಲ್ಲಿ ಸ್ಮಾಶ್ ಮಾಡಿ ಮನೆಗೆ ನಾವು ಬಿಟ್ಟಿರ್ತಕ್ಕಂಥದ್ದು ಸೂರ್ಯನ ಬೆರಳಿಂದ ಇಷ್ಟಾರ್ಥ ಸ್ಥಿತಿ ಕಾರ್ಯ ಆಗೋದಕ್ಕೆ ಈ ಬೆರಳಲ್ಲಿ ಇಟ್ಕೊಂತೀರ ಉತ್ತಮ. ಆದ್ರೆ ಶನಿ ಮಹಾತ್ಮರ ಬಟ್ಟನ್ನ ಭಸ್ಮ ಮಾಡಿರ್ತಕ್ಕಂಥ ಬಟ್ಟನ್ನ ಹಿಡ್ಕೊಬೇಕಾದ್ರೆ, ಕಪ್ಪು ಬಣ್ಣದ ಬಟ್ಟು ಹಿಡ್ಕೊಬೇಕಾದ್ರೆ, ಈ ಹೋಮಗಳಿಗೆ ಅಥವಾ ಈ ನಮ್ಗೆ ದೃಷ್ಟಿ ದೋಷಗಳು ಆಗ್ತಿರ್ಬೇಕಂದ್ರೆ ಕಪ್ಪು ಬಟ್ಟನ್ನ ಇಡ್ಬೇಕಂದ್ರೆ ಶನಿ ಬೆರಳಿಂದ ಬಟ್ಟು ಹಿಡ್ಕೊಂತಕ್ಕಂಥದ್ದು ಉತ್ತಮ. ಈ ಬೆರಳಲ್ಲಿ ಸೆಂಟರ್ ಬೆರಳು ಇಟ್ಕೊಬೇಕು. ಇದು ಶನಿ ಬೆರಳು. ಇದರಿಂದ ಇಟ್ಕೊಂಡಿದ್ರೆ ನಿಮ್ಗೆ ಇಷ್ಟಾರ್ಥ ಸ್ಥಿತಿಗಳು ಕಾರ್ಯ ಆಗ್ತದೆ. ನೋಡಿ, ಶನಿಗೂ ಮತ್ತೆ ಸೂರ್ಯನಿಗೆ ಆಗೋದಿಲ್ಲ. ಈ ಬೆರಳಲ್ಲಿ ಬಟ್ಟು ಇಟ್ಕೊಂತಕ್ಕಂಥದ್ದು ನಿಮ್ಗೆ ಫಲ ಸಿಗೋದಿಲ್ಲ, ತದ್ವಿರುದ್ಧಾಗಿ ಫಲ ಸಿಗುತ್ತೆ. ಆಗ ನಿಮ್ದು ಸಾಡೆ ಸತ್ತಾಗಿರ್ತಕ್ಕಂಥ ಶನಿ ಇರ್ತಕ್ಕಂಥದ್ದೆಲ್ಲ ಕಡಿಮೆ ಆಗ್ತದೆ. ನಾವೇನಪ್ಪ ಮಾಡ್ತಾ ಇದ್ರ ಅಂದ್ರೆ, 9 ಎಳ್ಳು ಬತ್ತಿಲಿ ಯಾರು ಸುತ್ತಲ್ಲಿ ಇಟ್ಟಿರ್ತಾರೆ ಅದನ್ನೇ ಇಟ್ಕೊಂಡ್ ಬರ್ತಾ ಇರ್ತೀರಿ. ತಪ್ಪು. ಇನ್ನೊಂದು ತಪ್ಪು ಏನಪ್ಪ ಮಾಡ್ತಾ ಇದ್ರ ಅಂತಂದ್ರೆ, ನಾವು ಬೆಳಿಗ್ಗೆ ಹೋಗಿ ದೇವಸ್ಥಾನಕ್ಕೆ ಬೆಳಿಗ್ಗೆ ಹೋಗ್ತಕ್ಕಂಥದ್ದು, ಬೆಳಿಗ್ಗೆ ಹೋದ್ರೆ 7 ಗಂಟೆ ಒಳಗಡೆ ಹೋಗ್ತಕ್ಕಂಥದ್ದು ಉತ್ತಮ. ಸೂರ್ಯ ಉದಯ ಆದ್ಮೇಲೆ ಶನಿವಾರ ನೀವು ಪೂಜೆಗೆ ಹೋಗಿದ್ರೆ ಅಂದ್ರೆ ಫಲ ಸಿಗಲ್ಲ. ಸೂರ್ಯ ವೃತ್ತಿ ಆಗ್ತಿರ್ಬೇಕಾದ್ರೆ ಮಹಾತ್ಮ ದೇವಸ್ಥಾನಕ್ಕೆ ಹೋದಾಗ ಫಲ ಕಡಿಮೆ ಸಿಗುತ್ತೆ. ಎಸ್ಪೆಷಲಿ ಮಧ್ಯಾಹ್ನ ಅಂತೂ ಹೋಗ್ಲೇಬಾರ್ದು. ನೀವು ಸಂಜೆ ಒಂದು 5 ಗಂಟೆ ನಂತರ ಸೂರ್ಯನ ಅಸ್ತನಾಗ್ತಿರ್ತಾನೆ, ಆಗ ಶನಿ ಗ್ರಹಕ್ಕೆ ಬಲ ಇರ್ತದೆ. ಸೂರ್ಯ ಅಸ್ತನಾಗಿರುವಂತ ಸಮಯ 5-6 ಗಂಟೆ ಸಮಯದಲ್ಲಿ ನೀವು ಶನಿ ಮಹಾತ್ಮರ ದರ್ಶನ ಮಾಡ್ಕೊಂಡು ಬಂದಿದ್ದೆ ಆದ್ರೆ ಬೇಗ ಫಲ ಸಿಗ್ತದೆ. ನಾವು ಮಧ್ಯಾಹ್ನ ಹೋಗ್ತಕ್ಕಂಥದ್ದು ಅಥವಾ 10 ಗಂಟೆ 11 ಗಂಟೆ ಹೋಗ್ತಕ್ಕಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ. ಬೆಳಿಗ್ಗೆ ಹೋದ್ರೆ 8 ಗಂಟೆ ಒಳಗಡೆ ಹೋಗ್ಬೇಕು. ಯಾಕಂದ್ರೆ ಆಗ್ತಾನೆ ಸೂರ್ಯ ಉಸ್ತಾ ಇರ್ತಾನೆ, ಅಷ್ಟೊಂದು ಪವರ್ ಇರೋದಿಲ್ಲ. ನೀನು ನಡು ಮಧ್ಯಾಹ್ನ ಹೋಗಿ ಶನಿ ಮಹಾತ್ಮರ ದರ್ಶನ ಮಾಡ್ತಕ್ಕಂಥದ್ದು ತಪ್ಪಾಗ್ತದೆ. ಸೂರ್ಯ ಅಸ್ತನಾಗೋ ಟೈಮಲ್ಲಿ ಸಂಜೆ ಸಮಯದಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕು. ಕೆಲವರು ತಪ್ಪುಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಹೋಗ್ಬೇಕಾದ್ರೆ ಶನಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದರ್ಶನ ಮಾಡ್ಬೇಕಾದ್ರೆ ನೋಡಿ, ಪಶ್ಚಿಮ ಸರ್ವೇ ಸಾಮಾನ್ಯವಾಗಿ ಮಹಾತ್ಮರ ದೇವಸ್ಥಾನ ಪಶ್ಚಿಮಾಭಿಮುಖವಾಗಿ ಇರ್ತದೆ ಮುಖ್ಯ ದ್ವಾರ. ಹಾಗಾಗಿ ಪಶ್ಚಿಮ ಬಾಗಿಲಲ್ಲಿ ಹೋದ್ರೆ ಮತ್ತೆ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ಬೇಕಾದ್ರೆ ಹಿಂದಿಂದಕ್ಕೆ ಬರ್ಬೇಕು, ಬೆನ್ನು ತೋರಿಸ್ಬಾರ್ದು. ಅವ್ರು ಹೇಳ್ತಾರೆ, ಯಾಕಂದ್ರೆ ಅವರು ತುಂಬಾ ಕೋಪವಂತರು, ಧರ್ಮಕಾರಕರು, ನ್ಯಾಯಪರಕ ಚಿಂತಕರು. ಅವ್ರಿಗೆ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಕೂಡ ಸಹಿಸ್ಕೊಳಲ್ಲ, ಅಷ್ಟೊಂದು ಕ್ರೂರ ಕೋಪ ಇರ್ತದೆ ಮಹಾತ್ಮರಿಗೆ. ಹಾಗಾಗಿ ನೀವು ಮಾಡ್ತಕ್ಕಂಥದ್ದನ್ನ ಕ್ರಮಬದ್ಧವಾಗಿ ಮಾಡಿ, ನಿಯಮಬದ್ಧವಾಗಿ ಮಾಡಿ, ನ್ಯಾಯಪರವಾಗಿ ಮಾಡಿ. ವಿಶೇಷವಾಗಿ ಈಗ ಶನಿ ವಕ್ರನಾಗಿರೋದ್ರಿಂದ ನೀವು ವಕ್ರವಾಗಿ ಕ್ರಮಬದ್ಧವಾಗಿ ಮಾಡದೇ ಇದ್ರೆ ನಿಮಗೆ ಫಲಗಳು ವಿರುದ್ಧ ಫಲಗಳೇ ಕೊಡ್ತಾನೆ. ಹಾಗಾಗಿ ನಾವು ದರ್ಶನ ಮಾಡ್ಕೊಂಡು ಬರ್ಬೇಕಾದ್ರೆ ಹಿಂದಿಂದಕ್ಕೆ ಬರ್ಬೇಕು, ಬೆನ್ನು ತೋರಿಸಬಾರ್ದು. ಕೆಲವೊಂದು ಹಳೆ ದೇವಸ್ಥಾನಗಳಲ್ಲಿ ತುಂಬಾ ನಿಯಮಬದ್ಧವಾಗಿ ಕ್ರಮಬದ್ಧವಾಗಿ ತಮ್ಮ ದೇವಸ್ಥಾನವನ್ನು ವಿನ್ಯಾಸ ಮಾಡಿದ್ದಾರೆ. ನೋಡಿ, ಪಶ್ಚಿಮದಲ್ಲಿ ಹೋಗ್ತಾರೆ, ಪೂಜೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಬರ್ಬೇಕಾದ್ರೆ ಉತ್ತರ ಬಾಗಿಲು ಮಾಡಿರ್ತಾರೆ. ಎಂಟ್ರಿ ಬಂದ್ಬಿಟ್ಟು ಮುಖ್ಯ ದ್ವಾರ ಪಶ್ಚಿಮದಲ್ಲಿ ಮುಖ್ಯ ದ್ವಾರ ಇರ್ತದೆ ಕೆಲವೊಂದು ದೇವಸ್ಥಾನಗಳಲ್ಲಿ. ಬರ್ಬೇಕಾದ್ರೆ ಉತ್ತರ ಬಾಗಿಲಲ್ಲಿ ಬರೋದು. ಆಗ ಬೆನ್ನೇನು ತೋರಿಸೋದಿಲ್ಲ. ಅಂದ್ರೆ ಮಹಾತ್ಮಗೆ ನೇರವಾಗಿ ಬೆನ್ನು ತೋರಿಸಿದ್ರೆ ಉತ್ತರ ಭಾಗದಲ್ಲಿ ಬರ್ತಕ್ಕಂಥದ್ದು ತುಂಬಾ ವಿನ್ಯಾಸ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಈ ಕೆಲವೊಂದು ದೇವಸ್ಥಾನಗಳಲ್ಲಿ ನೇರವಾಗಿ ಪಶ್ಚಿಮ ಬಾಗಿಲು ಇರುತ್ತೆ, ಪಶ್ಚಿಮದಿಂದ ಮತ್ತೆ ಪಶ್ಚಿಮದಲ್ಲೇ ಬರಬೇಕಾದಾಗ ಎಂಟ್ರಿನೂ ಹಂಗೆ ಇರುತ್ತೆ, ಎಕ್ಸಿಟ್ ಹಂಗೆ ಇದ್ದಾಗ ನಾವು ಬೆನ್ನು ತೋರಿಸಿದ್ರೆ ಹಿಂದಕ್ಕೆ ಬಂದು ಬೆನ್ನು ತೋರಿಸಿ ರೀತಿ ಒಂದು ಸಣ್ಣ ತಪ್ಪುಗಳನ್ನ ಮಾಡೋದನ್ನ ಅವಾಯ್ಡ್ ಮಾಡಿ. ಅವರ ಶನಿ ಗ್ರಹದ ಕೃಪಾ ಕಟಾಕ್ಷ ನಿಮ್ಮಲ್ಲಿ ಇರ್ಬೇಕಾದ್ರೆ ನಿಯಮಬದ್ಧವಾಗಿ ಕ್ರಮಬದ್ಧವಾಗಿ ನೀವು ಪೂಜಾ ಕಾರ್ಯಗಳನ್ನ ಮಾಡಿದ್ದಾದ್ರೆ ಉತ್ತಮವಾದಂತ ಫಲ ಕೊಡ್ತಾನೆ. ಈ ರೀತಿ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಅದೇ ರೀತಿಯಾಗಿ ಬಡಬಗ್ಗರವರಿಗೆ, ನಿರ್ಗತಿಕರಿಗೆ ಆಹಾರನ ನೀಡಿ, ಅವರಿಗೆ ನೀಲಿ ವಸ್ತ್ರಗಳನ್ನ ದಾನ ಮಾಡಿ. 8 ರೂಪಾಯಿ ಗುರುಕಾಣಿಕೆ ಬರೋ ರೀತಿಯಾಗಿ ದಾನ ಮಾಡಿ. ನಿಮ್ ಶಕ್ತಿ ಅನುಸಾರ 8 ರೂಪಾಯಿ, 17 ರೂಪಾಯಿ, 26 ರೂಪಾಯಿ ಅಥವಾ 80 ರೂಪಾಯಿ, 800 ರೂಪಾಯಿ, ಈ ರೀತಿ ನಿಮ್ ಶಕ್ತಿ ಅನುಸಾರ ನೀವು ದಾನ ಮಾಡಿ. ಮತ್ತೆ ಈ ಕರ್ಮ ದುಷ್ಟ ಹವ್ಯಾಸಗಳಿಂದ ದೂರ ಇರಿ. ಶನಿ ಗ್ರಹ ನ್ಯಾಯಕಾರಕ, ಕರ್ಮಕಾರಕ, ದಂಡಕಾರಕ ಅಲ್ವಾ? ನೀವು ಅಧರ್ಮವಾಗಿ ನಡ್ಕೊಂಡ್ರೆ ಫಲ ವಕ್ರಿಯಾಗಿರೋದ್ರಿಂದ ವಿರುದ್ಧ ಫಲ ಕೊಡ್ತಾನೆ. ಅನ್ಯಾಯವಾಗಿ ನಡ್ಕೊಂಡ್ರೆ ಫಲ ಅನ್ಯಾಯವಾಗಿ ನಿಮ್ಗೂ ಕೊಡ್ತಾನೆ. ಆ ರೀತಿಯಾಗಿ ಮಹಾತ್ಮರ ಸೇವೆ ಮಾಡ್ಬೇಕಾದ್ರೆ ಧರ್ಮವಾಗಿ ನಡ್ಕೊಬೇಕು. ಆ ಯಪ್ನೀಗ ಶನಿ ಮಹಾತ್ಮರು ವಕ್ರಿಯಾಗಿರೋದ್ರಿಂದ ಫಲ ವಕ್ರನಾಗೆ ಕೊಡ್ತಾನೆ. ಸ್ವಲ್ಪ ಹುಷಾರಾಗಿ ಈ ಒಂದು ಶಾಂತಿಯನ್ನು ಮಾಡ್ಕೊಂಡೋಗಿ ಎಲ್ರಿಗೂ ಒಳ್ಳೇದಾಗುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ
ನೆಕ್ಸ್ಟ್ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.